ನಿನ್ನೆ ಆನೇಕಲ್ಲು ತಾಲೂಕಿನಲ್ಲಿ ನಡೆದಿರುವಂಥ ಘಟನೆ, SBI ಬ್ಯಾಂಕ್ನಲ್ಲಿ ಒಬ್ಬ ಮಹಿಳಾ ಉದ್ಯೋಗಿ ಮ್ಯಾನೇಜರ್ ಆಕೆ ಮಾತನಾಡಿರುವಂಥದ್ದು ಹಿಂದಿ ಮಾತಾಡ್ತೀನಿ, ಇಂಗ್ಲೀಷ್ ಮಾತಾಡ್ತೀನಿ, ನಾನು ಕನ್ನಡ ಮಾತಾಡೋದಿಲ್ಲ ಅನ್ನುವ ದಬ್ಬಾಳಿಕೆಯನ್ನು ಇಲ್ಲಿ ಬದುಕಲಿಕ್ಕೆ ಇಲ್ಲಿ ಉದ್ಯೋಗವನ್ನು ಆರಿಸ್ಬಂದಂಥ ಒಬ್ಬ ಉದ್ಯೋಗಿ ಮಾತಾಡ್ತಾರೆ ಉತ್ತರ ಭಾರತೀಯರು ಅನ್ನೋದಾದರೆ, ಕನ್ನಡಿಗರು ಕೈಗೆ ಬಳೆ ತೊಟ್ಕೊಂಡಿಲ್ಲ. ನಾವು ಎಲ್ರಿಗೂ ಎಲ್ಲ ಬ್ಯಾಂಕ್ ಉದ್ಯೋಗಿಗಳಿಗೂ ಹೇಳ್ತಿದ್ದೀವಿ, ನೀವು ಕರ್ನಾಟಕದಲ್ಲಿ ಉದ್ಯೋಗ ಮಾಡೋದಾದ್ರೆ ನೀವು ಕನ್ನಡವನ್ನು ಕಲಿಯಲೇಬೇಕು, ಕನ್ನಡದ ಗ್ರಾಹಕರ ಜೊತೆಯಲ್ಲಿ ಕನ್ನಡವನ್ನು ಮಾತಾಡಲೇಬೇಕು. ಒಂದು ವೇಳೆ ಮಾತಾಡಲಿಲ್ಲ ಅಂದರೆ ನಿಮ್ಮ ರಾಜ್ಯಗಳಿಗೆ ಗಂಟು ಮೂಟೆ ಕಟ್ಬೇಕು. SBI ಏನು ಮ್ಯಾನೇಜ್ಮೆಂಟ್ ಇದ್ದಾರೆ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ನಾವು ಶಾಂತಿಯುತ ಹೋರಾಟ, ನೀವೇನಾದರೂ ಅಂತ ಹಿಂದಿ ಭಾಷಿಕರನ್ನ ಅವರ ರಾಜ್ಯಗಳಿಗೆ ವಾಪಸ್ ಕಳಿಸ್ಲಿಲ್ಲ ಅಂದರೆ ಎಲ್ಲ SBI ಬ್ಯಾಂಕ್ಗಳ ಮೇಲೆ ದಾಳಿ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆ ಹಿಂದಿ ಭಾಷಿಗರಿಗೆ ಇರೋದೇ ದುರಹಂಕಾರ. ಅವರು ಯಾವ ರಾಜ್ಯಕ್ಕೆ ಹೋದಾಗ ನಾವು ಒಕ್ಕೂಟ ರಾಷ್ಟ್ರದಲ್ಲಿ ಬದುಕ್ತಿದ್ದೀವಿ, ಆ ಭಾಷೆಯನ್ನು ಗೌರವಿಸಬೇಕು ಅನ್ನೋದನ್ನ ಅವ್ರು ಕಲ್ತಿಲ್ಲ. ಅವರು ಹಿಂದಿ ರಾಷ್ಟ್ರ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಈ ತಿರ್ಕುನ್ ಕನಸನ್ನು ಬಿಟ್ಟು ಈ ರಾಜ್ಯದ ಭಾಷೆಗೆ ಗೌರವ ಕೊಡಲಿಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಒಟ್ಟಾರೆ SBI ಬ್ಯಾಂಕ್ಗಳ ಮೇಲೆ ದಾಳಿ ಮಾಡಬೇಕಾಗತ್ತೆ. ಇವತ್ತು ಅವರಿಗೆ ಮನವಿಯನ್ನು ಕೊಡುವಂಥ ಕೆಲಸವನ್ನು ನಾವು ಶಾಂತಿಯುತ ಹೋರಾಟದ ಮುಖಾಂತರ ಮಾಡ್ತಿದ್ದೀವಿ. ಅವರಿಗೆ ನಮ್ಮ ನಾಯಕರು ಏನೋ 4-5 ದಿನದ ಗಡುವು ಕೊಟ್ಟಿದ್ದಾರೆ. ಅದಾದ ನಂತರ ರಾಜ್ಯಾದ್ಯಂತ ಎಲ್ಲ ಬ್ಯಾಂಕ್ಗಳ ಮೇಲೆ ದಾಳಿ ಮಾಡ್ತೀವಿ. ಕನ್ನಡ ಯಾರು ಕಲ್ತಿಲ್ಲ ಅಂತಾರೆ, ಕನ್ನಡ ಯಾರಿಗೆ ಬರಲ್ಲ ಅಂತಾರೆ, ಅವ್ರ ರಾಜ್ಯಗಳಿಗೆ ಒದ್ದು ಕಳಿಸ್ಬೇಕು ಅನ್ನೋ ಎಚ್ಚರಿಕೆಯನ್ನು ಎಲ್ಲ ಬ್ಯಾಂಕ್ಗಳಿಗೂ ಕೊಡ್ತಾ ಇದ್ದೀವಿ. ಈಗ ಒಬ್ಬ ಉದ್ಯೋಗಿಯ ಪ್ರಶ್ನೆ ಅಲ್ಲ, ಈ ರಾಜ್ಯಕ್ಕೆ ಬಂದಿರುವಂಥ ಎಲ್ಲ ಬ್ಯಾಂಕ್ ಉದ್ಯೋಗಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇಲ್ಲಿ ನಿಮ್ಮ ರಾಜ್ಯದ ಭಾಷೆ ಏನಾಗಲಿ ಇನ್ನೇನೋ ಮೆರೆಸ್ಲಿ ಕೊಟ್ಟರೆ ಇಲ್ಲಿ ಕನ್ನಡಿಗರು ಅದನ್ನು ಸಹಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಕನ್ನಡದಲ್ಲಿ ಎಲ್ಲ ಗ್ರಾಹಕರಿಗೆ ಕನ್ನಡದಲ್ಲಿ ಮಾತಾಡಬೇಕು. ಅವರು ಏನೇ ಬ್ಯಾಂಕ್ನ ಕಷ್ಟ ಸುಖಗಳನ್ನ ಮಾತಾಡುವಾಗ ಕನ್ನಡದಲ್ಲಿ ಉತ್ತರವನ್ನು ಕೊಡುವಂಥದ್ದಾಗಬೇಕು. ಅದಾಗಲ್ಲ, ನಾವು ಮಾಡಲ್ಲ ಅನ್ನೋದಾದರೆ ಅಂಥ ಉದ್ಯೋಗಿಗಳು ಕರ್ನಾಟಕದಲ್ಲಿ ಕೆಲಸ ಮಾಡಬಾರ್ದು, ಯಾವುದೇ ಬ್ಯಾಂಕ್ಗಳಲ್ಲೂ ಕೆಲಸ ಮಾಡಬಾರ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.